ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪತ್ತು, ಸೌಭಾಗ್ಯ ಮತ್ತು ಸಮೃದ್ಧಿಯ ಅಧಿದೇವತೆ ಎಂದು ಪೂಜಿಸಲಾಗುತ್ತದೆ. ಮಹಾಲಕ್ಷ್ಮೀ ದೇವಿ ಬಹಳ ಚಂಚಲೆ. ಅಂದರೆ ಸಂಪತ್ತು ಒಬ್ಬರ ಬಳಿಯೇ ಶಾಶ್ವತವಾಗಿ ಇರುವುದಿಲ್ಲ. ಇಂದು ಒಬ್ಬರ ಬಳಿ ಇದ್ದರೆ ನಾಳೆ ಮತ್ತೊಬ್ಬರ ಪಾಲಾಗುತ್ತದೆ. ಚಂಚಲೆಯಾದ ಮಹಾಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲುವಂತೆ ಮಾಡಲು ಭಕ್ತಾದಿಗಳು ಕೆಲವು ಮಂಗಳಕರ ವಸ್ತುಗಳನ್ನು ಮನೆಯಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜಿಸಬೇಕಾಗುತ್ತದೆ. ಅಂತಹ ವಸ್ತುಗಳಲ್ಲಿ ಕಮಲದ ಬೀಜಗಳು ಸಹ ಬಹುಮುಖ್ಯವಾದವೂ ಆಗಿವೆ. ಈ ಬೀಜಗಳು ಮನುಷ್ಯನ ಜೀವನದ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೀಗಿಸಿ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಉನ್ನತಿಯನ್ನು ತಂದುಕೊಡಬಲ್ಲಂತಹ ಅತ್ಯದ್ಭುತ ಶಕ್ತಿಯನ್ನು ಹೊಂದಿರುತ್ತವೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕುಬೇರನ ಸಂಪತ್ತನ್ನು ಆಕರ್ಷಿಸುವ, ಸಾಲದ ಬಾಧೆಯನ್ನು ಮುಕ್ತಗೊಳಿಸುವ ಮತ್ತು ಮಹಾಲಕ್ಷ್ಮೀ ದೇವಿಯ ಸ್ಥಿರ ಸನ್ನಿಧಾನವನ್ನು ತಂದುಕೊಡುವಂತಹ ಈ ಪವಿತ್ರ ಕಮಲದ ಬೀಜಗಳ ಧಾರ್ಮಿಕ ಮಹಿಮೆ ಮತ್ತು ಆರೋಗ್ಯಕರ ಲಾಭಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಕಮಲದ ಬೀಜಗಳ ಧಾರ್ಮಿಕ ಮಹತ್ವ. ಆತ್ಮೀಯರೇ, ನಮ್ಮ ಸನಾತನ ಧರ್ಮದಲ್ಲಿ ಪುಷ್ಪಗಳ ರಾಜ ಎನಿಸಿಕೊಂಡಿರುವ ತಾವರಿಗೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಸೃಷ್ಟಿಕರ್ತರಾದ ಬ್ರಹ್ಮದೇವರ ಆಸನವಾಗಿ, ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯ ಆವಾಸ ಸ್ಥಾನವಾಗಿ ಕಮಲ ಪೂಜಿಸಲ್ಪಡುತ್ತದೆ. ಕಮಲದ ಪುಷ್ಪದ ಗರ್ಭದಲ್ಲಿ ಅಡಗಿರುವ ಕಮಲದ ಬೀಜಗಳು ಕೇವಲ ಪ್ರಕೃತಿಯ ಸೃಷ್ಟಿಯಲ್ಲ, ಅವು ದಾರಿದ್ರ್ಯವನ್ನು ನೀಗಿಸಿ ಅಷ್ಟೈಶ್ವರ್ಯವನ್ನು ಕರುಣಿಸುವಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದ ಕುರುಹುಗಳು. ಶಾಸ್ತ್ರಗಳ ಪ್ರಕಾರ ಯಾವ ಮನೆಯಲ್ಲಿ ಕಮಲದ ಬೀಜಗಳಿರುತ್ತವೆಯೋ ಅಲ್ಲಿ ದಾರಿದ್ರ್ಯ ಸುಳಿಯುವುದಿಲ್ಲ. ಕಮಲದ ಬೀಜಗಳೆಂದರೆ ಕಮಲದ ಪುಷ್ಪದ ಗರ್ಭದಲ್ಲಿ ಅಡಗಿರುವಂತಹ ಬೀಜಗಳಾಗಿವೆ. ಕಮಲದ ಬೀಜಗಳ ಅತಿದೊಡ್ಡ ವಿಸ್ಮಯವೆಂದರೆ ಅದರ ದೀರ್ಘಾಯುಷ್ಯ. ಇದು ಸಸ್ಯಶಾಸ್ತ್ರದ ಇತಿಹಾಸದಲ್ಲಿಯೇ ಅತ್ಯಂತ ದೀರ್ಘಕಾಲ ಬದುಕಬಲ್ಲಂತಹ ಬೀಜ ಎಂಬ ದಾಖಲೆಯನ್ನು ನಿರ್ಮಿಸಿದೆ. ಆಧುನಿಕ ವಿಜ್ಞಾನಿಗಳು 1300 ವರ್ಷಗಳಷ್ಟು ಹಳೆಯ ಬೀಜವನ್ನು ಪತ್ತೆ ಮಾಡಿ ಅದನ್ನು ಮೊಳಕೆ ಒಡೆಯುವಂತೆ ಮಾಡಿದ್ದಾರೆ. ಚೀನಾ ದೇಶದ ಈಶಾನ್ಯ ಭಾಗದಲ್ಲಿ ಒಣಗಿದ ಸರೋವರದ ತಟದಲ್ಲಿ ವಿಜ್ಞಾನಿಗಳು ಸುಮಾರು 1300 ವರ್ಷಗಳ ಹಳೆಯ ಕಮಲದ ಬೀಜಗಳನ್ನು ಪತ್ತೆ ಮಾಡಿದ್ದರು. ಕಾರ್ಬನ್ ಡೇಟಿಂಗ್ ಪರೀಕ್ಷೆಯ ಮೂಲಕ ಈ ಬೀಜಗಳ ಆಯಸ್ಸನ್ನು ಖಚಿತಪಡಿಸಿಕೊಳ್ಳಲಾಯಿತು. ಇಷ್ಟು ಶತಮಾನಗಳ ಕಾಲ ಮಣ್ಣಿನ ಅಡಿಯಲ್ಲಿ ಸುಪ್ತವಾಗಿದ್ದರೂ ಸಹ ಈ ಬೀಜಗಳನ್ನು ಬಿತ್ತಿದಾಗ ಅವು ಮತ್ತೆ ಮೊಳಕೆ ಒಡೆದು ಸುಂದರವಾದ ಕಮಲದ ಪುಷ್ಪಗಳಾಗಿ ಅರಳಿಕೊಂಡವು. ಕಮಲದ ಬೀಜದ ಮೇಲೆ ಅತ್ಯಂತ ಗಟ್ಟಿಯಾದಂತಹ ಕವಚವಿರುತ್ತದೆ. ಇದು ನೀರು ಅಥವಾ ಗಾಳಿಯನ್ನು ಒಳಗೆ ಬಿಡುವುದಿಲ್ಲ. ಇದರಿಂದ ಬೀಜದ ಒಳಗಿರುವಂತಹ ಭ್ರೂಣ ವರ್ಷಾನುಗಟ್ಟಲೆಯಾದರೂ ಸುರಕ್ಷಿತವಾಗಿರುತ್ತದೆ. ಈ ಕಾರಣದಿಂದಲೇ ಇದನ್ನು ಅಮರತ್ವದ ಬೀಜ ಎಂದು ಕರೆಯಲಾಗುತ್ತದೆ. ಕಮಲದ ಬೀಜಗಳ ಧಾರ್ಮಿಕ ಮಹತ್ವ. ಚಂಚಲೆಯಾದಂತಹ ಮಹಾಲಕ್ಷ್ಮೀ ದೇವಿಯನ್ನು ಸ್ಥಿರಗೊಳಿಸಲು ಕಮಲದ ಬೀಜಗಳು ಅತ್ಯಂತ ಪ್ರಬಲ ಸಾಧನವಾಗಿರುತ್ತವೆ. ಮಹಾಲಕ್ಷ್ಮೀ ದೇವಿಯು ಕಮಲದ ಮೇಲೆ ಆಸೀನರಾಗಿರುತ್ತಾರೆ. ಆದ್ದರಿಂದಲೇ ಕಮಲದ ಬೀಜಗಳು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ. ಕಮಲ ಹೇಗೆ ಕೆಸರಿನಲ್ಲಿದ್ದರೂ ಸಹ ಅಲುಗಾಡದೆ ಸ್ಥಿರವಾಗಿರುತ್ತದೆಯೋ, ಅದರ ಬೀಜಗಳು ಸಹ ಮನೆಯಲ್ಲಿ ಸಂಪತ್ತನ್ನು ಸ್ಥಿರಗೊಳಿಸುವಂತಹ ಶಕ್ತಿಯನ್ನು ಹೊಂದಿರುತ್ತವೆ. ನಾವು ಪೂಜೆಯನ್ನು ಮಾಡುವಾಗ 108 ಕಮಲದ ಬೀಜಗಳನ್ನು ಒಂದು ತಾಮ್ರ ಅಥವಾ ಬೆಳ್ಳಿಯ ತಟ್ಟೆಯಲ್ಲಿ ಇಟ್ಟು ದೇವರ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಪಾದಗಳ ಬಳಿ ಸ್ಥಾಪಿಸಿ ಪೂಜಿಸಬೇಕು. ಇದು ಐಶ್ವರ್ಯ ವೃದ್ಧಿಗೆ ಸಹಕಾರಿಯಾಗುತ್ತದೆ. ದೇವರ ಮನೆಯಲ್ಲಿ ಇಡಲಾಗದಿದ್ದಲ್ಲಿ ಶುಕ್ರವಾರದಂದು 5 ಅಥವಾ 11 ಕಮಲದ ಬೀಜಗಳನ್ನು ಕೆಂಪು ವಸ್ತ್ರದಲ್ಲಿ ಸುತ್ತಿಟ್ಟು ತಿಜೋರಿಯಲ್ಲಿ ಇಟ್ಟರೆ ಮಹಾಲಕ್ಷ್ಮೀ ದೇವಿಯು ಅಲ್ಲಿ ಸ್ಥಿರವಾಗಿ ನೆಲೆಸುತ್ತಾರೆ. ಮನೆಯಲ್ಲಿ ಹಣದ ಅರಿವು ನಿರಂತರವಾಗಿರಲು ಹಾಗೂ ಅನಗತ್ಯ ಖರ್ಚುಗಳು ಕಡಿಮೆಯಾಗಲು 108 ಕಮಲದ ಬೀಜಗಳ ಮಾಲೆಯನ್ನು ಬಳಸಿಕೊಂಡು ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಬೇಕು. ಕಮಲ ಕೆಸರಿನಲ್ಲಿ ಹುಟ್ಟಿದರೂ ಸಹ ಹೇಗೆ ನೀರು ಮತ್ತು ಕೊಳಕಿಗೆ ಅಂಟುಕೊಳ್ಳುವುದಿಲ್ಲವೋ ಹಾಗೆಯೇ ಕಮಲದ ಬೀಜ ಮನುಷ್ಯ ಲೌಕಿಕ ಜೀವನದ ಮಾಯೆಗಳ ನಡುವೆಯೂ ಸಹ ಆಧ್ಯಾತ್ಮಿಕ ಶುದ್ಧತೆಯನ್ನು ಕಾಯ್ದುಕೊಳ್ಳಬೇಕು ಎಂಬುದನ್ನೇ ಪ್ರತಿನಿಧಿಸುತ್ತದೆ. ಕಮಲದ ಬೀಜಕ್ಕೂ ಮತ್ತು ಸೃಷ್ಟಿಕರ್ತರಾದ ಬ್ರಹ್ಮದೇವರಿಗೂ ಅತ್ಯಂತ ಗಾಢವಾದ ಸಂಬಂಧವಿದೆ.
ಪುರಾಣಗಳ ಪ್ರಕಾರ ಪ್ರಳಯದ ನಂತರ ಭಗವಾನ್ ಮಹಾವಿಷ್ಣು ದೇವರು ಯೋಗ ನಿದ್ರೆಯಲ್ಲಿರುವಾಗ ಅವರ ನಾಭಿಯಿಂದ ಒಂದು ದೈವಿಕ ಕಮಲ ಉದಯಿಸುತ್ತದೆ. ಆ ಕಮಲದ ಮಧ್ಯಭಾಗದಲ್ಲಿ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಜನ್ಮ ತಾಳುತ್ತಾರೆ. ಈ ಕಾರಣದಿಂದಲೇ ಕಮಲದ ಬೀಜವನ್ನು ಬ್ರಹ್ಮಾಂಡದ ಸೃಷ್ಟಿಯ ಬೀಜ ಎಂದು ಕರೆಯಲಾಗುತ್ತದೆ. ಬ್ರಹ್ಮದೇವರು ಜ್ಞಾನ ಮತ್ತು ವೇದಗಳ ಅಧಿಪತಿ. ಆದ್ದರಿಂದಲೇ ಕಮಲದ ಬೀಜವನ್ನು ಜ್ಞಾನದ ಉಗಮಸ್ಥಾನ ಎಂದು ಪರಿಗಣಿಸಲಾಗುತ್ತದೆ. ಕಮಲ ಜ್ಞಾನ ದೇವತೆಯಾದ ಸರಸ್ವತಿ ದೇವಿಯ ಆಸನವೂ ಸಹ ಹೌದು. ಕಮಲದ ಬೀಜಗಳ ಮಾಲೆಯನ್ನು ಬಳಸಿಕೊಂಡು ಜಪವನ್ನು ಮಾಡುವುದರಿಂದ ಮನುಷ್ಯನ ಚಂಚಲತೆ ಕಡಿಮೆಯಾಗಿ ಏಕಾಗ್ರತೆ ವೃದ್ಧಿಯಾಗುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕರಿಗೆ ಹೆಚ್ಚಿನ ಜ್ಞಾನಾರ್ಜನೆಗೆ ಸಹಕಾರಿಯಾಗುತ್ತದೆ. ಈ ಬೀಜಗಳನ್ನು ಪೂಜಾ ಕೋಣೆಯಲ್ಲಿ ಇರಿಸುವುದರಿಂದ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ. ಕುಬೇರನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹ ಕಮಲದ ಬೀಜಗಳು ನೆರವಾಗುತ್ತವೆ. ಮನೆಯ ಉತ್ತರ ದಿಕ್ಕಿನಲ್ಲಿ ಅಂದರೆ ಕುಬೇರನ ದಿಕ್ಕಿನಲ್ಲಿ ತಾವರೆ ಬೀಜಗಳನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಇಟ್ಟರೆ ಆಸ್ತಿಪಾಸ್ತಿಗಳೆಲ್ಲ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಕಮಲದ ಬೀಜಗಳ ಆರೋಗ್ಯ ಲಾಭಗಳು. ಆಧುನಿಕ ಜಗತ್ತಿನಲ್ಲಿ ಕಮಲದ ಬೀಜಗಳನ್ನು ಹುರಿದು ಮಖಾನ ಎಂಬ ಅತ್ಯಂತ ಪೌಷ್ಟಿಕ ಆಹಾರವನ್ನು ತಯಾರಿಸಲಾಗುತ್ತದೆ. ಇವುಗಳನ್ನು ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ. ಮಖಾನದಲ್ಲಿ ಪ್ರೋಟೀನ್, ಮೆಗ್ನೀಷಿಯಂ ಹಾಗೂ ಪೊಟ್ಯಾಷಿಯಂ ಸಮೃದ್ಧವಾಗಿರುತ್ತವೆ. ಇದು ಕಡಿಮೆ ಕ್ಯಾಲೋರಿ ಹೊಂದಿದ್ದು ಹೃದಯದ ಆರೋಗ್ಯ ಮತ್ತು ರಕ್ತದೊತ್ತಡ ನಿಯಂತ್ರಣಕ್ಕೆ ಉತ್ತಮವಾದ ಆಹಾರವಾಗಿದೆ. ಮಖಾನದಲ್ಲಿ ಪ್ರೋಟೀನ್ ಮತ್ತು ನಾರಿನಾಂಶ ಹೇರಳವಾಗಿರುವುದರಿಂದ ಇದನ್ನು ಸೇವಿಸಿದಾಕ್ಷಣ ಹೊಟ್ಟೆ ತುಂಬಿದಂತಹ ಅನುಭವ ದೀರ್ಘಕಾಲದವರೆಗೂ ಇರುತ್ತದೆ. ಇದು ಅನಗತ್ಯ ಆಹಾರ ಸೇವನೆಯನ್ನು ತಡೆದು ತೂಕ ಇಳಿಸಲು ನೆರವಾಗುತ್ತದೆ. ಆತ್ಮೀಯ ವೀಕ್ಷಕರೇ, ಕಮಲದ ಬೀಜಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.